ಮೂಕ ವ್ಯವಸ್ಥೆಯ ಬರ್ಬರತೆಗೆ ಬಲಿಯಾಯಿತು ಒಂದು ಮೂಕ ಹಕ್ಕಿ. 2 ಕೊಲೆಗಳು ರಾಜ್ಯಾದ್ಯಂತ ತೀವ್ರ ಚರ್ಚೆಯಲ್ಲಿವೆ. ಒಂದು, ಬೆಂಗಳೂರು ಸಮೀಪದ ಬಿಡದಿ ಹೋಬಳಿಯಲ್ಲಿ ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಸೇರಿದ ಮೂಕ ಬಾಲಕಿಯೊಬ್ಬಳ ಬರ್ಬರ ಹತ್ಯೆ. ಮತ್ತೊಂದು, ಹುಬ್ಬಳ್ಳಿಯಲ್ಲಿ 12 ವರ್ಷದ ಬಾಲಕನೊಬ್ಬ 14 ವರ್ಷದ ಬಾಲಕನನ್ನ ಬರ್ಬರವಾಗಿ ಇರಿದು ಕೊಂದಿದ್ದಾನೆ. ಎಲ್ಲೋ ಪಾಶ್ಚಾತ್ಯ ದೇಶಗಳಲ್ಲಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಪಿಸ್ತೂಲ್ ತಂದು ಸಹ ವಿದ್ಯಾರ್ಥಿಗಳಿಗೆ ಗುಂಡಿಕ್ಕಿರೋದನ್ನ ಕೇಳಿದಿವಿ. ಆದರೆ ಭಾರತದಲ್ಲಿ, ಅದು ಕರ್ನಾಟಕದ ಗ್ರಾಮೀಣ ಪ್ರದೇಶವೊಂದರ ಶಾಲೆಯಲ್ಲಿ ಎಳೆಯ ವಿದ್ಯಾರ್ಥಿಯೊಬ್ಬ ಸಹ ವಿದ್ಯಾರ್ಥಿಯೊಬ್ಬನನ್ನ ಚೂರಿಯಿಂದ ಇರಿದು ಕೊಲ್ಲೋದು ನಮಗೆ ಹೊಸ್ತು. ಇಲ್ಲಿ ಕೊಲೆಗೈಯಲ್ಪಟ್ಟ ವಿದ್ಯಾರ್ಥಿ ಮಾತ್ರವಲ್ಲ, ಕೊಂದ ವಿದ್ಯಾರ್ಥಿ ಕೂಡ ಸಂತ್ರಸ್ತನೇ ಆಗಿದ್ದಾನೆ. ಇಬ್ಬರೂ ತಮ್ಮ ಭವಿಷ್ಯವನ್ನ ಕಳ್ಕೊಂಡಿದ್ದಾರೆ. ಆದರೆ ಈ ದುರಂತಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ತಿಳಿಯದೆ ವ್ಯವಸ್ಥೆ ಕಂಗಾಲಾಗಿದೆ. ಬಿಡದಿಯಲ್ಲಿ ಕೊಲೆಯಾದ ಬಾಲಕಿಯ ಕುಟುಂಬದ ಕತೆ ಹೃದಯ ವಿದ್ರಾವಕವಾಗಿದೆ. ಬಾಲಕಿಯ ತಾಯಿ ಪ್ಲಾಸ್ಟಿಕ್ ಹೂಗಳ ಮಾಲೆಗಳನ್ನ ಮಾರ್ತಾ ಕ್ಲೀನಿಂಗ್ ಕೆಲಸಗಳ ಮೂಲಕ ಬದುಕನ್ನ ನಡೆಸುತ್ತಿದ್ದಾಕೆ. ಕೆಲವೊಮ್ಮೆ ಗಾರೆ ಕೆಲಸಕ್ಕೂ ಹೋಗ್ತಾಳೆ. ಆಕೆ ಕುಟುಂಬದಲ್ಲಿ 5 ಜನರು ಮಕ್ಕಳು, ಅವರಲ್ಲಿ 3 ಹುಟ್ಟು ಮೂಗರು. ಕುರುಡ ಗಂಡ ತೀರಿ ಹೋಗಿದ್ದು ಇದೀಗ ಮತ್ತೆ ಮದುವೆಯಾಗಿದ್ದಾರೆ. ಈಗ ಇರುವ ಗಂಡನೂ ಕೂಲಿ ಕೆಲಸ ಮಾಡ್ತಾ ಕುಟುಂಬಕ್ಕೆ ಸಹಾಯ ಆಗ್ತಿದ್ದಾನೆ. ಕೊಲೆಯಾದ ಬಾಲಕಿ ಕೂಡ ಹುಟ್ಟು ಮೂಗಿ. 8ನೇ ತರಗತಿಯಲ್ಲಿ ಕಲಿಯುವ ಮಗಳು ಅಂದು ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ಲು. ಸಂಜೆ ಹೊರಗೆ ಹೋದವಳು ನಾಪತ್ತೆಯಾಗಿದ್ದಾಳೆ. ಭಾನುವಾರ ತಡರಾತ್ರಿ ಆದರೂ ಬಾರದೇ ಇದ್ದಾಗ ರಾತ್ರಿ 1 ಗಂಟೆಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ತಾಯಿ ದೂರನ್ನ ನೀಡಿದ್ದಾರೆ. ಪೊಲೀಸರು ಆಕೆಯ ದೂರನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಮಂಗಳವಾರ ಬಾಲಕಿಯ ಮೃತದೇಹ ರೈಲ್ವೆ ಹಳಿ ಪಕ್ಕ ಅರೆನಗ್ನಾವಸ್ಥೆಯಲ್ಲಿ ಪತ್ತೆಯಾಗಿದ್ದು ಆಕೆಯ ಮೇಲೆ ಅತ್ಯಾಚಾರವಾಗಿದೆ ಅಂತ ಕುಟುಂಬ ಆರೋಪಿಸ್ತಾ ಇದೆ. ಬಾಲಕಿಯನ್ನ ಅತ್ಯಂತ ಬರ್ಬರವಾಗಿ ಹಿಂಸೆ ನೀಡಿ ಕೊಂದು ಹಾಕಲಾಗಿದೆ. ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆಯಾ ಅನ್ನೋದನ್ನ ಪೊಲೀಸರು ಇನ್ನೂ ಸ್ಪಷ್ಟಪಡಿಸಿಲ್ಲ. ಒಂದು ಎಳೆ ಬಾಲಕಿಯನ್ನ ಇಷ್ಟೊಂದು ಭೀಕರವಾಗಿ ಕೊಂದು ಹಾಕಿದ ರಾಕ್ಷಸರ ವಿರುದ್ಧ ಪೊಲೀಸ್ ತನಿಖೆ ಅತ್ಯಂತ ನಿಧಾನಗತಿಯಲ್ಲಿ ನಡೀತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಹಕ್ಕಿಪಿಕ್ಕಿ ಕುಟುಂಬದ ಪರವಾಗಿ ವಿವಿಧ ಸಂಘಟನೆಗಳು ಜೊತೆ ಸೇರಿದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿತು. ಆದರೆ 8ನೇ ತರಗತಿಯಲ್ಲಿ ಕಲಿಯುವ ಬಡ ಕುಟುಂಬದ ಮೂಗಿ ಬಾಲಕಿಯ ಮೇಲೆ ನಡೆದ ಅನ್ಯಾಯವನ್ನ ಬರೀ ದುಡ್ಡಿನಿಂದ ಸರಿದೂಗಿಸೋಕೆ ಸಾಧ್ಯನಾ? ದೂರು ನೀಡಿದ ತಕ್ಷಣ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಿದ್ರೆ ಆರೋಪಿಗಳನ್ನ ಬಂಧಿಸೋದು ಕಷ್ಟವಾಗ್ತಿರ್ಲಿಲ್ಲ ಅನ್ನೋದು ಸ್ಥಳೀಯರ ವಾದ ಆಗಿದೆ. ಸಾಧಾರಣವಾಗಿ ಕೊಳಗೇರಿಗಳಲ್ಲಿ, ಜೋಪಡಿಗಳಲ್ಲಿ, ಅಲೆಮಾರಿ ಕುಟುಂಬಗಳಲ್ಲಿ ಎಳೆ ಮಕ್ಕಳ ಬದುಕು ಅತ್ಯಂತ ಅಪಾಯದಲ್ಲಿದೆ. ಇಂತಹ ಮಕ್ಕಳ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳು ನಡೆಯುತ್ತೆ ಅನ್ನೋದನ್ನ ಈಗಾಗಲೇ ಸಮೀಕ್ಷೆಗಳು ಬಹಿರಂಗಪಡಿಸಿವೆ. ಮುಖ್ಯವಾಗಿ ಇವರು ಬಡವರಾಗಿರೋದ್ರಿಂದ ಸರ್ಕಾರದಿಂದಲೂ ಸೂಕ್ತ ಭದ್ರತೆಯನ್ನ ನಿರೀಕ್ಷೆ ಮಾಡುವಂತಿಲ್ಲ. ರಾತ್ರಿ ಶೌಚದಂತಹ ಅಗತ್ಯಗಳಿಗೆ ಮನೆಯಿಂದ ಹೊರಗೆ ಹೋಗುವುದು ಇವರಿಗೆ ಅನಿವಾರ್ಯ. ಇಂತಹ ಸಂದರ್ಭಗಳಲ್ಲೇ ದುಷ್ಕರ್ಮಿಗಳು ಮಕ್ಕಳ ಮೇಲೆ ದಾಳಿ ನಡೆಸುತ್ತಾರೆ. ಪೊಲೀಸರು ಇಲ್ಲಿ ನಡೆಯುವ ಅಪರಾಧಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನುವ ಧೈರ್ಯ ದುಷ್ಕರ್ಮಿಗಳಿಗೂ ಇದೆ. ಈ ಗುಡಿಸಲುಗಳ ಹೆಣ್ಣು ಮಕ್ಕಳು ದಿನನಿತ್ಯ ಅನುಭವಿಸುವ ಸಣ್ಣ ಪುಟ್ಟ ಲೈಂಗಿಕ ದೌರ್ಜನ್ಯಗಳು ಸುದ್ದಿ ಆಗೋದೇ ಇಲ್ಲ. ಬೇರೆ ರೀತಿಯ ಮಾನಸಿಕ, ದೈಹಿಕ ಹಿಂಸೆಗಳನ್ನ ಅನುಭವಿಸ್ತಾನೆ ಇಲ್ಲಿ ಮಕ್ಕಳು ಬೆಳಿಬೇಕಾಗತ್ತೆ. ಅತ್ಯಾಚಾರ, ಕೊಲೆಗಳು ಸಂಭವಿಸಿದಾಗಷ್ಟೇ ಸುದ್ದಿ ಆಗತ್ತೆ. ಆದರೆ ಸುದ್ದಿ ಆದಷ್ಟೇ ವೇಗದಲ್ಲಿ ಅದು ಮರೆಗೆ ಸರಿದು ಹೋಗುತ್ತೆ. ಯಾಕಂದ್ರೆ ಇಲ್ಲಿರುವ ಹೆಣ್ಣು ಮಕ್ಕಳ ಬದುಕು ರಾಜಕೀಯ ನಾಯಕರಿಗೆ ಯಾವುದೇ ರೀತಿಯಲ್ಲಿ ಮುಖ್ಯ ಅಂತ ಅನ್ಸೋದಿಲ್ಲ. ಹಿಂದೂ ಧರ್ಮದ ಗುತ್ತಿಗೆ ತೆಗೆದುಕೊಂಡ ಸಂಘ ಪರಿವಾರ ಬಿಜೆಪಿಗರಿಗೂ ಇಲ್ಲಿನ ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ಇದು ಚುನಾವಣೆಗೆ ಯಾವ ರೀತಿಯಲ್ಲೂ ಅವರಿಗೆ ನೆರವು ನೀಡೋದಿಲ್ಲ. ಅವರ ದ್ವೇಷ ರಾಜಕಾರಣಕ್ಕೂ ಸಹಾಯ ಮಾಡೋದಿಲ್ಲ. ಇದೀಗ ಬಿಡದಿಯ ಅತ್ಯಾಚಾರ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ತಳಸ್ತರದ ಬೇರೆ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. SC/ST ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಬೇಕು. ಮೃತ ಸಂತ್ರಸ್ತೆಯ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಕುಟುಂಬದ ತಾಯಿಗೆ ಪಿಂಚಣಿ ಸೌಲಭ್ಯ ಒದಗಿಸಬೇಕು ಎನ್ನುವ ಬೇಡಿಕೆಗಳನ್ನ ಈ ಸಂಘಟನೆಗಳು ಇಟ್ಟಿವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಗರ ಪ್ರದೇಶಕ್ಕೆ ಸಮೀಪ ಗುಡಿಸಲುಗಳಲ್ಲಿ ವಾಸ ಮಾಡುವ ಮಹಿಳೆಯರ ಮಕ್ಕಳ ಬದುಕಿಗೆ ಭದ್ರತೆಯನ್ನ ನೀಡುವ ಹೊಣೆಗಾರಿಕೆಯನ್ನ ಸರ್ಕಾರ ತೆಗೆದುಕೊಳ್ಳಬೇಕು ಎನ್ನುವ ಒತ್ತಾಯ ಬಲ ಪಡೆಯಬೇಕಾಗಿದೆ. ಹುಬ್ಬಳ್ಳಿಯಲ್ಲಿ 6ನೇ ತರಗತಿಯ 12 ವರ್ಷದ ವಿದ್ಯಾರ್ಥಿಯೊಬ್ಬ 14 ವರ್ಷದ ವಿದ್ಯಾರ್ಥಿಗೆ ಇರಿದಿರುವ ಪ್ರಕರಣದಲ್ಲಿ ಇಡೀ ವ್ಯವಸ್ಥೆನೇ ಆರೋಪಿಸ್ತಾನದಲ್ಲಿದೆ. ಇಲ್ಲಿ ಕೊಲೆಯಾದ ವಿದ್ಯಾರ್ಥಿಯ ಜೊತೆಗೆ ಕೊಲೆಗೈದ ವಿದ್ಯಾರ್ಥಿಯ ಭವಿಷ್ಯವೂ ಕಮರಿ ಹೋಗಿದೆ. ಸಮಾಜದಲ್ಲಿ ದಿನನಿತ್ಯ ರೌಡಿ ಶೀಟರ್ಗಳ ವೈಭವೀಕರಣ, ಟಿವಿಗಳಲ್ಲಿ, ಮೊಬೈಲ್ಗಳಲ್ಲಿ ಅಪರಾಧಗಳನ್ನ ರೋಚಕಗೊಳಿಸೋದು, ಹಿಂಸೆಯನ್ನ ಮೌಲ್ಯ ಅನ್ನುವ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸೋದು, ರೌಡಿಗಳ ಗ್ಯಾಂಗ್ ಬಾರ್ಗಳಲ್ಲಿ ಸತ್ತು ಹೋದವರನ್ನ ಹುತಾತ್ಮರಾಗಿಸೋದು, ಇವೆಲ್ಲವೂ ಮಕ್ಕಳ ಮನಸ್ಸಿನ ಮೇಲೆ ಋಣಾತ್ಮಕ ಪರಿಣಾಮಗಳನ್ನ ಬೀರ್ತಿವೆ. ಜನಪ್ರತಿನಿಧಿಗಳು, ಪಕ್ಷಗಳ ಮುಖಂಡರೇ ಬೀದಿಯಲ್ಲಿ ನಿಂತು ನಾವು ಧರ್ಮದ ರಕ್ಷಣೆಗೆ ತಲವಾರ್ ಬೇಕಿದ್ರೂ ಹಿಡಿತೀವಿ, ಧರ್ಮ ಸಂಸ್ಕೃತಿ ರಕ್ಷಣೆಗೆ ಮನೆಯಲ್ಲಿ ಬಂದೂಕು ತಲವಾರ್ ಇಟ್ಕೊಳ್ಬೇಕು ಅಂತ ಭಾಷಣ ಮಾಡೋದು ಈಗ ಸಾಮಾನ್ಯವಾಗ್ಬಿಟ್ಟಿದೆ. ಸಾರ್ವಜನಿಕ ವೇದಿಕೆಯಲ್ಲಿ ನಿಂತ್ಕೊಂಡು ಇನ್ನೊಂದು ಧರ್ಮದ ವಿರುದ್ಧ ದ್ವೇಷ ಕಾರೋದು, ಅವರ ವಿರುದ್ಧ ಹಿಂಸೆಗೆ ಪ್ರಚೋದನೆ ನೀಡೋದು, ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು, ಇವೆಲ್ಲವೂ ನಮ್ಮ ಎಳೆ ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ವಾ? ನಮ್ಮ ಟಿವಿ ಚಾನೆಲ್ಗಳನ್ನ ಆನ್ ಮಾಡಿದ್ರೆ ಅಲ್ಲಿ ಕೂತ ಆಂಕರ್ಗಳು ಮಕ್ಕಳು ಒಳ್ಳೆ ವಿಷಯ ಕುಳಿತುಕೊಳ್ಳುವಂತ ಯಾವ್ದಾದ್ರೂ ಒಂದು ಮಾತನ್ನಾದ್ರೂ ಆಡ್ತಾರ.
ಅದರ ಜೊತೆಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, OTT ವೇದಿಕೆಗಳಲ್ಲಿ ಯಾವುದೇ ಸೆನ್ಸರ್ ಇಲ್ಲದೆ ಹಿಂಸೆಯನ್ನ ವೈಭವೀಕರಿಸುವ ವಿಡಿಯೋಗಳು ನೂರಾರು ಸಾವಿರಾರು ಬರುತ್ತೆ. ಅವುಗಳಿಗೆ ಯಾವುದೇ ಕಡಿವಾಣ ಇಲ್ಲ. ನಮ್ಮ ಹೀರೋಗಳು, ಸೆಲೆಬ್ರಿಟಿಗಳು, ರೋಲ್ ಮಾಡೆಲ್ಗಳು ಅಂತ ಅಂದುಕೊಂಡವರು ಪೋಸ್ಟರ್ಗಳಲ್ಲಿ ಕಾಣೋದು ಕೈಯಲ್ಲಿ ಲಾಂಗ್ ಹಿಡ್ಕೊಂಡೆ. ಅಂತಿಮವಾಗಿ ಇದು ಶಾಲಾ ಬ್ಯಾಗ್ನೊಳಗೆ ಮಕ್ಕಳು ಕೂಡ ಚಾಕು ಚೂರಿಗಳನ್ನ ಒಯ್ಯುವ ಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ. ಹುಬ್ಬಳ್ಳಿಯಲ್ಲಿ ನಡೆದ ಕೊಲೆಯಲ್ಲಿ ಸಮಾಜದ ಪಾತ್ರ ಅತಿ ದೊಡ್ಡದು. ಈ ಸಮಾಜದ ರಾಜಕಾರಣಿಗಳು, ಪತ್ರಕರ್ತರು, ಸೆಲೆಬ್ರಿಟಿಗಳು, ಹೆತ್ತವರು ಎಲ್ಲರೂ ಆ ಕೊಲೆಯ ಆರೋಪಿಗಳೇ. ಈ ಕೃತ್ಯ ನಾವಿಂದು ಎಂತಹ ಕರಾಳ ಭವಿಷ್ಯದ ಕಡೆಗೆ ಹೆಜ್ಜೆ ಇಡ್ತೀವಿ ಅನ್ನೋದನ್ನ ಹೇಳಿದೆ. ಹಿರಿಯರು ತಮ್ಮನ್ನ ತಾವು ತಿದ್ದಿಕೊಳ್ಳುವ ಮೂಲಕ ತಮ್ಮ ಮಕ್ಕಳನ್ನ ಹಿಂಸೆಯ ಬಲೆಗೆ ಬೀಳದಂತೆ ರಕ್ಷಣೆ ಮಾಡಬೇಕಾಗಿದೆ. ಇದರಲ್ಲಿ ಪೊಲೀಸರ ಪಾತ್ರಕ್ಕಿಂತಲೂ ಪೋಷಕರ, ಶಿಕ್ಷಕರ ಹಾಗೇನೆ ನಮ್ಮನ್ನಾಳುವ ರಾಜಕೀಯ ನಾಯಕರ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.